ಒಬ್ಬ ವಂಚಕನನ್ನು ತಾನೇ ವಂಚಿಸಿದ ಯುವಕ. ಉತ್ತರ ಪ್ರದೇಶ ಕಾನ್ಪುರದಲ್ಲಿ ಭೂಪೇಂದ್ರ ಸಿಂಗ್ ಎಂಬ ಯುವಕನಿಗೆ ಸಿಬಿಐ ಅಧಿಕಾರಿ ಎಂದು ಹೇಳಿಕೊಂಡು ವಂಚಕನೊಬ್ಬ ಕರೆ ಮಾಡಿ ತನ್ನ ಬಳಿ ಆಕ್ಷೇಪಾರ್ಹ ವಿಡಿಯೋಗಳಿವೆ ಮತ್ತು ಪ್ರಕರಣವನ್ನು ಮುಚ್ಚಲು 16,000 ರು ಕೊಡುವಂತೆ ಹೇಳಿದ್ದಾನೆ. ಅದು ವಂಚಕನ ಕರೆ ಎಂದು ಗಮನಿಸಿದ ಯುವಕ ದಯವಿಟ್ಟು ಈ ವಿಡಿಯೋಗಳ ಬಗ್ಗೆ ತನ್ನ ತಾಯಿಗೆ ಹೇಳಬೇಡಿ ಎಂದು ಆಟವಾಡಲು ನಿರ್ಧರಿಸಿದ್ನು. ನೀವು ಅವರಿಗೆ ಹೇಳಿದ್ರೆ ನಾನು ದೊಡ್ಡ ತೊಂದರೆಗೆ ಸಿಲುಕುತ್ತೇನೆ ಎಂದು ಅವನು ಹೆದರುವಂತೆ ನಟಿಸಿದ್ನು. ವಂಚಕನು ಹಣ ನೀಡುವಂತೆ ಕೇಳಿದಾಗ ಭೂಪೇಂದ್ರ ಸಿಂಗ್ ತಾನು ಚಿನ್ನದ ಸರವನ್ನ ಅಡವಿಟ್ಟಿರುವುದಾಗಿ ಮತ್ತು 10,000 ರು ಕೊಟ್ರೆ ಅದನ್ನ ಬಿಡುಗಡೆ ಮಾಡಿ ತಮಗೆ ಹಣ ಕೊಡುವುದಾಗಿ ತಿಳಿಸಿದ್ದಾನೆ. ಯುವಕನ ಮಾತುಗಳನ್ನ ನಂಬಿದ ಸೈಬರ್ ಅಪರಾಧಿ ಆರಂಭದಲ್ಲಿ ಅವನಿಗೆ 3,000 ರು ಕೊಟ್ಟು ಆದರೆ ನಂತರ ಆಭರಣ ವ್ಯಾಪಾರಿ ತಾನು ಅಪ್ರಾಪ್ತ ವಯಸ್ಕನಾಗಿರುವುದರಿಂದ ಅವನಿಗೆ ಸರ ನೀಡುತ್ತಿಲ್ಲ ಮತ್ತು ತನ್ನ ತಂದೆಯಂತೆ ಆಭರಣ ವ್ಯಾಪಾರಿಯೊಂದಿಗೆ ಮಾತನಾಡಬೇಕು ಎಂದು ಹೇಳಿದ್ನು. ಮೋಸಗಾರ ಅದಕ್ಕೆ ಒಪ್ಪಿಕೊಂಡ. ಆ ಯುವಕ ತನ್ನ ಸ್ನೇಹಿತನನ್ನ ಆಭರಣ ವ್ಯಾಪಾರಿಯಂತೆ ನಟಿಸಲು ಕೇಳಿದ. ನಂತರ ವಂಚಕನು ಅವನಿಗೆ ಇನ್ನೂ ಸಾಲ ತೀರಿಸಲು 4,480 ರು ನಂತರ ಅವರು ಅವನಿಗೆ ಸಾಲ ನೀಡುವುದಾಗಿ ಭರವಸೆ ನೀಡಿದ್ರು. ಸೈಬರ್ ವಂಚಕ ಒಟ್ಟೂರು 10,000 ಕೊಟ್ಟಿದ್ದಾನೆ. ತಾನು ಮೋಸ ಹೋಗಿದ್ದೇನೆ ಎಂದು ಅರ್ಥಕೊಂಡು ವಂಚಕನು ತನ್ನ ಹಣವನ್ನ ಹಿಂತಿರುಗಿಸುವಂತೆ ಬೇಡಿಕೊಂಡನು. ಭೂಪೇಂದ್ರ ಸಿಂಗ್ ಪೊಲೀಸರಿಗೆ ದೂರು ನೀಡಿ 10,000 ರುಗಳನ್ನು ದಾನ ಮಾಡುವುದಾಗಿ ಹೇಳಿದರು.